ಜಮಖಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅಧ್ಯಕ್ಷತೆಯಲ್ಲಿ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಪಾಲನಾ ಸಭೆ ಜರುಗಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್, ಸಿಪಿಐ ಮಲ್ಲಪ್ಪ ಮಡ್ಡಿ ಮಾತನಾಡಿ, ಈದ್ ಮಿಲಾದ್ ಹಬ್ಬವು ಶಾಂತಿ ಸೌಹಾರ್ದತೆ ಸಂಕೇತವಾಗಿದ್ದು, ಆದ್ದರಿಂದ ತಾವುಗಳು ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು. ಅದು ಬಿಟ್ಟು ಯಾವುದೇ ತರಹದ ಅನ್ಯ ಧರ್ಮಗಳಿಗೆ ಹಾಗೂ ಗಲಾಟೆಗಳಿಗೆ ಆಸ್ಪದ ನೀಡಬಾರದು. ಅಂತ ಘಟನೆಗಳು ನಡೆದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಪ್ರದೀಪ್ ಮೆಟಗುಡ್ಡ, ರಫೀಕ್ ಬಾರಿಗಡ್ಡಿ, ಬಕ್ಕರ್ ಕುಡಚಿ, ಡಾಕ್ಟರ್ ರಾಕೇಶ್ ಲಾಡ್, ಗಣೇಶ್ ಶಿರ್ಗಣ್ಣವರ್, ಕುಶಾಲ್ ವಾಗ್ಮಾರೆ, ಮಲ್ಲು ಮಠ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಿಎಸ್ಐ ಅನಿಲ್ ಕುಂಬಾರ್ ಸ್ವಾಗತಿಸಿ ವಂದಿಸಿದರು. ಇದೇ ಸಂದರ್ಭದಲ್ಲಿ ಅಪರಾಧ ವಿಭಾಗದ ಪಿಎಸ್ಐ ನಾಗರಾಜ್ ಕಾಜಗಾರ್ ಹಾಗೂ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು, ಪ್ರಮುಖರು, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್, ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಈದ್ ಮಿಲಾದ್ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಶಾಂತಿ ಸಭೆ ಪ್ರತಿ ವರ್ಷ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿರ್ತಕ್ಕಂಥ ಯಾವ್ದಾದ್ರು ಹಬ್ಬಗಳು ಬರ್ತಪ್ಪ ಅಂತಂದ್ರೆ ಶಾಂತಿ ಸಭೆಯನ್ನು ಕುರಿತು ಅದೇ ರೀತಿ ಗಲಾಟೆಗಳಾಗಿದ್ದ ರೀತಿ ಸೌಹಾರ್ದಮಯವಾಗಿ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿ ಅಂತ ಹೇಳಿ ಹೇಳುವ ವಾಡಿಕೆ ಪೊಲೀಸ್ ಇಲಾಖೆಯವ್ರದ್ದು. ಅಂದ್ರೆ ಜಮಖಂಡಿ ಮಹಾನಗರದೊಳಗೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮುಗಳ ಮೇಲಾಗಿರ್ತಕ್ಕಂಥ ಉದಾಹರಣೆ ಜಮಖಂಡಿ ಮಹಾನಗರದಲ್ಲಿಲ್ಲ. ಬಂಧುಗಳೇ, 2ನೇ ತಾರೀಕೀಗ ಪೈಗಂಬರ ಜಯಂತಿ. ಈಗ ನಮ್ದು ಏನಿದೆ ಅಂದ್ರ ನಾವು ಶಾಲಂ ಘಾಟದಿಂದ ಮಾರ್ಕೆಟ್ ದಿಂದ ಹರಿಪೇಟರ್ ದಿಂದ ಮಾರ್ಕೆಟ್ ಗಲ್ಲಿ ಆಮೇಲೆ ಈ ಕಡೆ ರೂಟ್ 5,000 ಈ ರೂಟ್ ರೀ. ಆಮ್ಯಾಗ ನಮ್ಮ 4ನೇ ತಾರೀಕಿಗ ನಮಾಜ್ ಇರ್ತೈತಿ. ಸಾಯಂಕಾಲ 4ನೇ ತಾರೀಕಿಗೆ ನಮಾಜ್ ಇರ್ತೈತಿ. 5ನೇ ತಾರೀಕಿಗೆ ನಮ್ಮ ಜ್ಯೂಸ್ ಇರ್ತೈತಿ. ಆಮ್ಯಾಗ ಸಾಯಂಕಾಲ ನಾವು ಏನ್ ಮಾಡ್ತು, ಮುಂಜಾನೆ ಇದಕ್ಕೆ ಹೋಗಿ ಜ್ಯೂಸ್ ತಗೊಂಡ ಅಲ್ಲಿ ನಮ್ಮ ನಮಾಜ್ ಟೈಮ್ ಆಗ್ತೈತಿ, ಅದು ಸುಗ್ರಾ ಜ್ಯೂಸ್. ನಾವು ಸಾಯಂಕಾಲ ನಮ್ಮ ಮೊಮಿನ್ದಾಗ ಅನ್ನ ಪ್ರಸಾದ ಇಟ್ಟೇವ್ರಿ. ಹೆಂಗ್ ಕಲಿತು ಅನ್ನ ಪ್ರಸಾದ, ಯಾಕಂದ್ರೆ ಸುಗ್ರಾರ ಐತಿ, ನಮಾಜ್ ತಪ್ಪಿರ್ತಂತ ಅಲ್ಲಿ ಅರ್ಥ ಮಾಡ್ತೀವಿ. ಸುಗ್ರಾ ಜ್ಯೂಸ್ ಮುಂಜಾನೆ. ಸಾಯಂಕಾಲ ಏನೈತಿ, ನಮ್ಮ ಮೊಬೈಲ್ ಇಟ್ಟಿವ್ ಎಲ್ಲಾರು ಪುಡ್ಸ ಅನ್ನ ಪ್ರಸಾದ ಐತಿ ಅಲ್ಲಿ. ಆಮ್ಯಾಗ ಎಲ್ಲಾರು ನಾವು ಬಿಟ್ಟು ದಿವ್ಸ 1500 ವರ್ಷದ ನಮ್ಮ ಈದ್ ಮಿಲಾದ್ ಪೈಗಂಬರ್ ಜಯಂತಿ ಮಾಡಾಕತೈತಿ. ಎಲ್ಲಾರು ಹಿಂದೂ ಮುಸ್ಲಿಂ ಕೂಡಿಸಿ ರ್ಯಾಲಿಗೆ ಬರ್ಲಿ ಅಂತ ನಮ್ಮ ಸಮಾಜದಿಂದ ನಿಮಗೆ ಎಲ್ಲಾರು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲಾರು ಬರ್ಬೇಕು. ಜಮಖಂಡಿಯಲ್ಲಿ ಶಾಂತ ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಯಾವತ್ತು ಪ್ರತಿ ವರ್ಷ ಯಾವುದೇ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನೆರವೇರ್ತಾ ಇದ್ದಾವೆ. ಅದಕ್ಕೆ ಅತ್ಯಂತ ಇದಕ್ಕೆ ಸಾಕ್ಷಿ ಯಾರಪ್ಪ ಅಂತಂದ್ರೆ ಜಮಖಂಡಿಯ ಎಲ್ಲ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು. ಯಾಕಂದ್ರೆ ಜಮಖಂಡಿ ಊರು ಸಂತ ಸೂಫಿ ನಾಡಿ. ಯಾಕಂದ್ರೆ ಇಲ್ಲಿ ಇವತ್ತು ಕರ್ಪಟ್ಟಿ ಬಸವಣ್ಣವರಾಗಲಿ, ಕಾಳಿಸಿದ್ದೇಶ್ವರ ದೇವಸ್ಥಾನ ಆಗಲಿ, ಅದೇ ಅಬೂಬಕ್ಕರ್ ದರ್ಗಾ ಆಗಲಿ, ಇಲ್ಲಿ ಯಾವಾಗಲೇ ಭಾವ್ಯಕತೆಯಿಂದ ಜನ ನಡ್ಕೋತಾರೆ. ಇವತ್ತು ತನ ನಮ್ಮ ಜಮಖಂಡಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲೇ ಇಲ್ಲ. ಯಾಕಂದ್ರೆ ಇಲ್ಲಿ ಜನ ಒಳ್ಳೆಯವರಿದ್ದಾರೆ, ಬುದ್ಧಿ ಅಂತಾರದಾರ, ಜೀವಿಗಳು ಅಂತಾರ. ಆಮೇಲೆ ಇಲ್ಲಿ ಯಾರು ಬೇರೆ ಊರಿನ ಬಂದವರಿಗೆ ಅವಕಾಶ ಕೊಡಲ್ಲ ಈ ಜಮಖಂಡಿಯಲ್ಲಿ. ಯಾಕಂದ್ರೆ ಈ ಜಮಖಂಡಿ ಏನಂದ್ರ ಒಂದು ಶಾಂತಿ ಊರಿದ್ದಂಗೆ, ಇದು ಭಾವ್ಯಕತೆ ಊರಿದ್ದಂಗೆ ಜಮಖಂಡಿ. ಇಲ್ಲಿ ಯಾರು ಭೇದ ಭಾವ ಮಾಡಲ್ಲ. ಯಾಕಂದ್ರೆ ಎಲ್ಲ ಅಣ್ಣ ತಮ್ಮಂದಿರ ಟೈಪ್ ಇಲ್ಲಿ ಜೀವನ ತರ್ತಾರೆ. ಯಾಕೆ ಪ್ರತಿ ವರ್ಷನೂ ಕೂಡ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಾವು ಶಾಂತಿ ಸಭೆಯನ್ನು ಕರೆದಿದ್ದೀವಿ. ಅದರಲ್ಲಿ ಜಮಖಂಡಿ ಏನು ಪ್ರಮುಖ ಬಾಂಧವರಿದ್ದೀರಿ, ಸಹೋದರಿದ್ದೀರಿ, ಅವ್ರನ್ನ ಕರೆಸಿಕೊಂಡು ತಮ್ಮೆಲ್ಲ ಅಭಿಪ್ರಾಯಗಳನ್ನ ತಿಳಿಸಿದ್ದೀವಿ. ಈಗಾಗಲೇ ಹಬ್ಬದ ಬಗ್ಗೆ ಅದರ ಇತಿಹಾಸ, ಅದು ಯಾಕೆ ಆಚರಣೆ ಆಗ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರೆಲ್ಲ ಹೇಳಿದ್ದೀರಿ. ಯಾವ ರೀತಿ ನಡ್ಕೊಂಡು ಬಂತು, ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ, ಮುಂದಿನ ಯಾವ ರೀತಿ ನಡೆಸಬೇಕು ಅನ್ನೋದು ಕೂಡ ತಾವು ಮಾತಾಡಿದ್ದೀರಿ. ಕಳೆದ 2 ವರ್ಷ ಅಂದರೆ ಇದು 3ನೇ ವರ್ಷ ಈ ಹಬ್ಬ ಓವರ್ಲ್ಯಾಪ್ ಆಗಿ ಒಂದು ಹಬ್ಬದೊಟ್ಟಿಗೆ ಒಂದು ಹಬ್ಬ ಬರ್ತಾ ಇದೆ. ಗಣಪತಿ ಮತ್ತು ಈದ್ ಮಿಲಾದ್ 2 ಒಟ್ಟಿಗೆ ಬರ್ತಾ ಇದೆ. ಇದು ಮುಂದಿನ ವರ್ಷ ಆಗೋದಿಲ್ಲ. ಮುಂದಿನ ವರ್ಷ ಆಗಸ್ಟ್ 26 ಈದ್ ಮಿಲಾದ್ ಐತೆ, ಸೆಪ್ಟೆಂಬರ್ 14 ಗಣೇಶ ಚತುರ್ಥಿ ಐತೆ. ಸೊ ಅಲ್ಲಿ ವ್ಯತ್ಯಾಸ ಆಗೋದು. ನಮ್ಗೆ ಒಂದು ಏನು ಅಂತಂದ್ರೆ ಕಳೆದ 2023ರಿಂದ ನಾವು
ಹಿರಿಯರಾದಂಥ ಶಿರೋಳ್ ಅವರಿಗೆ ಮತ್ತು ಪಾರಿಗೆಟ್ಟಿ ಅವರಿಗೆ, ಆಮೇಲೆ ರಾಜು, ಇವರೆಲ್ಲರನ್ನು ಕರೆಸಿಕೊಂಡು ಒಂದು ರೂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಆಗ ನಾವು ಡಿಸ್ಕಷನ್ ಮಾಡಿದ್ದೇನೆ ಅಂದರೆ ಈ ಹಬ್ಬಗಳು 2 ರಿಂದ 3 ವರ್ಷ ಓವರ್ಲ್ಯಾಪ್ ಆಗಿರ್ತಾವೆ. ತದನಂತರದಲ್ಲಿ ಮತ್ತೆ ಆ ದಿನಗಳು ಬೇರೆ ಆಗ್ತಾವೆ. ಆ ಸಂದರ್ಭದಲ್ಲಿ ಜಮಖಂಡಿ ನಗರದಲ್ಲಿ 2 ಗಣಪತಿ ಮಾತ್ರ ಇರ್ತದೆ. ಅಂದರೆ ಮೊದಲನೇ ವರ್ಷ ನಾವು ಮಾತನಾಡಿದಾಗ ಒಂದು ತಾಲೂಕು ಕ್ರೀಡಾಂಗಣದಲ್ಲಿ, ಇನ್ನೊಂದು ಶಿವಾಜಿ ಸರ್ಕಲ್ನಲ್ಲಿ. ಸೊ ಈಗ 7 ದಿನಗಳ ನಂತರ 9 ದಿನದ ಗಣಪತಿ ಮುಗಿದ ಮರು ದಿವಸನೇ ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ನಮಗೆ ಶಿವಾಜಿ ಸರ್ಕಲ್ 1 ಗಣಪತಿ ಮಾತ್ರ ಇರ್ತೈತಿ. ಸೊ ಆ ಕಾರಣಕ್ಕಾಗಿ ನಾವು ಕಳೆದ 2 ವರ್ಷದಿಂದ ಯಾವ ರೀತಿ ನಾವು ರೂಟ್ನ ಮಾಡ್ಕೊಂಡು ಬಂದಿದ್ದೀವಿ, ಇದು 1 ವರ್ಷ ನಾವು ಅದೇ ರೀತಿ ಮಾಡೋಣ. ನೆಕ್ಸ್ಟ್ ಇಯರ್ ಇಂದ ಅದು ಇರುವುದಿಲ್ಲ. ಮತ್ತೆ ರೆಗ್ಯುಲರ್ ಆಗಿ ತಾವೇನು ಮುಂಚಿತವಾಗಿತ್ತು, ತಾವೇನು ಕಂಡೀಷನ್ಗಳನ್ನ ಹಾಕಿದ್ರಿ ನಾವು ಕೆಲವೊಂದೆಲ್ಲ ನೀವು ಎಂಟ್ರಿ ಮಾಡಬೇಕು, ನೀವು ಇದ್ರೆ ಸರಿ ಆಗ್ತದೆ, ಇದ್ರೆ ಬೇರೆಯವ್ರು ಬಂದರೆ ಗೊತ್ತಾಗೋದಿಲ್ಲ, ಇದೇ ರೀತಿ ಆಗ್ತದೆ. ನಮ್ಗೆ ಹಳೆಯದೇನು ಮೆರವಣಿಗೆ ರೂಟ್ ಅದೇ ರೂಟ್ ಬೇಕು ಅಂತ ನಾವು ಕೇಳಿದ್ರಿ, ಅದು ಮುಂದಿನ ವರ್ಷದಿಂದ ಕಂಟಿನ್ಯೂ ಆಗ್ತದೆ, ಏನೇರನೇ ಮಾತಿಲ್ಲ. ಇದು 1 ವರ್ಷ, ಕಳೆದ 2 ವರ್ಷದಿಂದ ಯಾವ ರೀತಿ ನಾವು ಮೆರವಣಿಗೆ ಮಾಡಿದ್ದು ಅದೇ ರೀತಿ ಇರ್ತೈತಿ. ಅಂದ್ರೆ ಕಾಟಿಗಲ್ಲಿಂದ ನಾವು ಜೋಳದ ಬಜಾರ್ ಕ್ರಾಸ್ಗೆ ಟರ್ನ್ ಹಾಕ್ತೀವಿ ಅಲ್ಲಿಂದ. ಆ ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ, ಯಾವ ರೀತಿ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ಜಮಖಂಡಿ ನಗರದ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿ ಈ ಭಾಗದ ಜನರ ಮೇಲಿದೆ. ಕಳೆದ 5 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಇಲ್ಲಿರ್ತಕ್ಕಂತಹ ಒಂದು ಸಾಮರಸ್ಯತೆ ಹಾಗೂ ಭಾವೈಕ್ಯತೆ, ಆಮೇಲೆ ಇಲ್ಲಿನ ಒಡನಾಟಗಳು ಏನು, ಯಾವ ರೀತಿ ಅವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ವ್ಯವಹರಿಸ್ತೀರ ಅಂತ ಹೇಳ್ಬಿಟ್ಟು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ನನಗೆ ಚಿತ್ರದುರ್ಗ ಜಿಲ್ಲೆನಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿಯ ಒಂದು ವಾತಾವರಣ ಇತ್ತು, ಅದೇ ರೀತಿಯ ವಾತಾವರಣ ನಾನು ಕಂಡಿದ್ದೀನಿ.